ಇವರು ಸಂಪರ್ಕ ಕೊಟ್ಟಿದ್ದಂಥ ನಮ್ಮ ಯುವಕರು ಸಾಥ್ ಕೊಡಲೇಬೇಕು ಅಂತೇಳಿ ಇಮ್ಮಿಡಿಯೇಟಾಗಿ ಡಿಸಿಷನ್ ತೊಗೊಂಡು ಎಸ್ ನಾನು ಬರ್ತೀನಿ ಇಮ್ಮಿಡಿಯೇಟಾಗಿ ಅಂತೇಳಿ ಜಸ್ಟ್ ಒಂದು 2 days ಸ್ಪ್ಯಾನ್ ಅಷ್ಟೇ, ಆ ಸ್ಪ್ಯಾನಲ್ಲಿ ಇಷ್ಟು ಜನ ಗ್ಯಾದರಿಂಗ್ ಮಾಡೋದಕ್ಕೆ ಸಪೋರ್ಟ್ ಮಾಡಿದಂಥ ನಮ್ಮ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂಜನ್ ಅವರು ದಯವಿಟ್ಟು ಇಲ್ಲಿ ಬಂದು ಒಂದು 2 ವಿಶಸ್ ಆ್ಯಂಡ್ ಹಾರೈಕೆ ಆ್ಯಂಡ್ ನಮ್ಮ ಶಿರಾ ಜನತೆಗೆ ಈ ಸಿನಿಮಾ ನೋಡಿ ಅಂತ ದಯವಿಟ್ಟು ನಿಮ್ಮ ಮೂಲಕ ತಿಳಿಸಿದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಫಸ್ಟ್ ಟ್ರೈಲರ್ ಬಗ್ಗೆ ನಮ್ದು 1-2 ಏನು ಅನ್ಸುತ್ತೆ ಇಮಿಡಿಯೇಟಾಗಿ ಹೇಳ್ಬಿಡಿ ಪ್ರತಿಕ್ರಿಯೆ. ಕ್ಯೂರಿಯಾಸಿಟಿ ಬರುತ್ತೆ, ಥ್ಯಾಂಕ್ ಯು, ನೋಡಬೇಕು ಅನಿಸುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅಂಜನ್ ಮಾತಾಡ್ತೀನಿ. ಒಂದು ಸಿನಿಮಾ ಮಾಡಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ. ಆ ಸಿನಿಮಾ ಮಾಡಿದ್ಮೇಲೆ ಪ್ರಮೋಷನ್ ಮಾಡಬೇಕು ಅನ್ನೋದು ಇನ್ನೂ ಕಷ್ಟ ಇರುತ್ತೆ. ಪ್ರತಿಯೊಂದು ಕಷ್ಟದಲ್ಲಿ ನಮ್ಮ ಶಿರಾ ತಾಲೂಕಿನ ಒಬ್ಬ ಪ್ರತಿಭೆ ಇವತ್ತು ನಿಮ್ಮ ಮುಂದೆ ಹೀರೋ ಆಗೋಕ್ಕೆ ಹೊರಟಿದ್ದಾರೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಯೂತ್ ಕಾಂಗ್ರೆಸ್ಸು ಮತ್ತು ನಮ್ಮ ಎಲ್ಲ ಯುವಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಒಂದು ಮೂವಿಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ನೀವೇನೆಲ್ಲೂ ಹೋಗಬೇಕಾಗಿರೋ ಅವಶ್ಯಕತೆ ಇಲ್ಲ. ಇದೇ ತಿಂಗಳು ಅಂದರೆ ನಾಳೆನೇ, ಇವತ್ತು 28ನೇ ತಾರೀಕು ಈ ಮೂವಿ ಭಾಗ್ಯಲಕ್ಷ್ಮಿಯಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಯುವಕರು ಏನೇನಿದ್ದೀರಾ ಪ್ರತಿಯೊಬ್ಬರು ಬಂದು ಈ ಮೂವಿನ ನೀವು ನೋಡಿ ಇವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಯಾಕಂತಂದರೆ ನಮ್ಮ ಶಿರಾ ತಾಲೂಕಿನ ಲೋಕಲ್ ಹುಡುಗರಿಗೆ ನಾವೇ ಬೆಳೆಸ್ಬೇಕು, ಬೇರೆ ಯಾರು ಇಲ್ಲಿ ಬೆಳೆಸೋಕ್ಕಾಗಲ್ಲ. ಅಂಥದ್ರಲ್ಲಿ ಇವರು ನಮ್ಮ ಒಂದು ಮೂವಿ ಮಾಡಿದ್ದಾರೆ ಅಂತಂದರೆ ಅದು ಹೆಮ್ಮೆಯ ವಿಷಯ. ದಯವಿಟ್ಟು ಮತ್ತೊಮ್ಮೆ ಯುವಕರಲ್ಲಿ ಕೇಳ್ಕೊತಾ ಇದ್ದೀನಿ, ಪ್ರತಿಯೊಬ್ಬರು ಕೂಡ ಬಂದು ಈ ಒಂದು ಸಿನಿಮಾವನ್ನು ನೋಡಿಬಿಟ್ಟು ಅವ್ರಿಗೆ ಶುಭ ಹಾರೈಸಬೇಕು ಅಂತ ಹೇಳಿ ಕೇಳ್ಕೊತೀನಿ. ಸರ್, ಇನ್ನೊಂದು ನಾನು ನಿಮ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಮಾಂಕ್ ಅಂದ್ರೆ ಏನು ಅಂತ? ಸನ್ಯಾಸಿ ಅಂತ. ಮಾಂಕ್ ಅಂದ್ರೆ ಆಕ್ಚುಲಿ ಸನ್ಯಾಸಿ, ಯಂಗ್ ಅಂದ್ರೆ ಯುವ ಸನ್ಯಾಸಿ ಅಂತ. ಯುವ ಸನ್ಯಾಸಿ ಆಕ್ಚುಲಿ ಮಾಂಕ್ ದ ಯಂಗ್ ಅಂತ ಟೈಟ್ಲ್ ಅಲ್ಲೇ ಒಂದು ಡಿಕೋಡ್ ಮಾಡಿದ್ರೆ ಅದರಲ್ಲಿ ಒಂದು ಅರ್ಥ ಸಿಗುತ್ತೆ. ಸಿನಿಮಾ ನೋಡಿದ್ದಾದ್ಮೇಲೆ ಆಚೆ ಬಂದ್ಮೇಲೆ ಗೊತ್ತಾಗುತ್ತೆ ಯಾಕೆ ಮಾಂಕ್ ದಿ ಯಂಗ್ ಅಂತ ಇಟ್ಟಿದ್ದಾರೆ ಅಂತ. ಸೊ ಈಗಿನ ಯಂಗ್ಸ್ಟರ್ಸ್ ಜನರುಗಳು ಸ್ವಲ್ಪ ಏನು ಎಲ್ಲ ಅಡ್ವಾನ್ಸ್ಡ್ ಆಗಿದ್ದಾರೆ. ಈಗ ನೆಟ್ಫ್ಲಿಕ್ಸ್ ಅಲ್ಲಿ, ಅಮೆಝಾನ್ ಅಲ್ಲಿ, ಯೂಟ್ಯೂಬ್ಗಳಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಕಂಟೆಂಟ್ ಬರ್ತಾ ಇದೆ. ಸೊ ಅದು ಅವ್ರಿಗೇನು 30 ಸೆಕೆಂಡ್ 40 ಸೆಕೆಂಡ್ ಅಷ್ಟೇ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇರ್ತದೆ. ಸೊ ಅದಕ್ಕಿಂತ ಡಿಫ್ರೆಂಟ್ ಆಗಿರೋದು ಏನಾದ್ರು ಅಥವಾ ಇನ್ನೊಂದು ಕುತೂಹಲ ಭರಿತವಾಗಿರೋದು ಏನಾದ್ರು ಕೊಟ್ಟರೆ ಮಾತ್ರ ನೋಡ್ತಾರೆ. 2 hours ಕುತ್ಕೊಂಡು ನೋಡ್ಬೇಕಂದ್ರೆ ಇವಾಗ ಯಾರಿಗೂ ಟೈಮ್ ಇಲ್ಲ. 2 hours ಬಂದು ಕುತ್ಕೊಂಡು ನೋಡ್ಬೇಕಂದ್ರೆ ಏನಾದ್ರು ಒಂದು ಕ್ಯೂರಿಯಾಸಿಟಿ ಆಗಿರ್ಬೇಕು ಅಥವಾ ಗಟ್ಟಿಯಾಗಿರುವಂಥ ಕತೆ ಹೇಳ್ಬೇಕು. ಸೊ ಆ ಥರದೊಂದು ಕತೆ ಈ ಮಾಂಕ್ ದಿ ಯಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗೆ ಇನ್ನೇನು 3 days ಇದೆ, ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ. ನಿಮ್ಮ ಸಿನಿಮಾ ಬಂದು ದಯವಿಟ್ಟು ನೋಡಿ. ಖಂಡಿತ. ಆ ಟೈಟಲ್ ತುಂಬ ಚೆನ್ನಾಗಿದೆ. ನೀವು ಹೇಳ್ದಂಗೆ ಯಾರು ಈಗ ಥಿಯೇಟ್ರಿಗೆ ಬಂದು ಮೂವಿ ನೋಡೋದಕ್ಕೆ ಯಾರು ಇಷ್ಟಪಡಲ್ಲ, ಎಲ್ಲ ಆನ್ಲೈನಲ್ಲಿ OTT ಅಲ್ಲಿ ಎಲ್ಲ ನೋಡ್ಕೋತಾರೆ. ಹಾಗಾಗಿ ನಮ್ಮ ಎಲ್ಲ ಯುವಕರು ರೀಲ್ಸ್ ಎಲ್ಲ ನೋಡ್ತಾ ಇರ್ತೀರಾ. ಹಾಗಾಗಿ ನಮ್ಮ ಸ್ನೇಹಿತರು ಸರೋವರ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಆಮೇಲೆ ಎಲ್ಲರೂ ಬಂದು ನಮ್ಮ ಯುವಕರ ಕಡೆಯಿಂದ ಇವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರ್.